बिस्मिल्लाहिर्रहमानिर्रहीम बिस्मिल्लाहिर्रहमानिर्रहीम अल्लाहुम्मा सल्लि अला सय्यिदिना व सफियना हबीबना नबियना मौलाना मुहम्मदिन बारिक वसल्लम सल्लल्लाहु अस्सलातु वस्सलामु अलैका रसूलुल्लाह सल्लल्लाहु अलैहि वसल्लम. ಪರಮ ದಯಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯವನ್ನು ಇರಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಸವರಾಜ್ ತಾತನವರ ಆತ್ಮಕ್ಕೆ ಶರಣಗಳು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಮೌಲಾನಾ ಅವರ ಆತ್ಮಕ್ಕೂ ಶರಣಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ಲ ಹಿರಿಯರಿಗೂ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಭಕ್ತ ವೃಂದಕ್ಕೂ ನನ್ನ ಶರಣಗಳು ಅರ್ಪಿಸ್ತಾ ಇದ್ದೇನೆ. 84 ಲಕ್ಷ ಜೀವರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಈ ಶ್ರೇಷ್ಠವಾದ ಮಾನವನ ಜನ್ಮ ಹುಟ್ಟೋದು ಅಷ್ಟು ಸುಲಭಲ್ಲ. ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಮನುಷ್ಯ ನಾವು ವಿಚಾರಗಳು ಮಾಡಿದಾಗ ಮಾತ್ರ ಅದರ ಅರ್ಥ ನಮಗೆ ಸಿಗುತ್ತೆ. ಎಲ್ಲ ಧರ್ಮಗಳನ್ನು ಒಗ್ಗೂಡಿಸಿ ಇರತಕ್ಕಂಥ ಒಂದು ಹಗಲು ಒಂದು ರಾತ್ರಿ, ಅದು ಹಗಲು ಒಂದು ರಾತ್ರಿ. ಯಾವ ಧರ್ಮವನ್ನು ರಾತ್ರಿ ಮಾಡೋದಿಲ್ಲ, ಯಾವ ಧರ್ಮವನ್ನು ಹಗಲು ಮಾಡೋದಿಲ್ಲ, ಎಲ್ಲರಿಗೆ ಸಮಾನತೆ ತೋರಿಸ್ತದ ಆ ಹಗಲು ಒಂದು ರಾತ್ರಿ. ಇದು ಮನುಷ್ಯರ ಒಂದು ತಿಳುವಳಿಕೆಗೆ ಆ ಪರಮಾತ್ಮ, ಆ ಅಲ್ಲಾ ಎಂಬ ನುಡಿಯನ್ನು ನಾವೆಲ್ಲರೂ ನಾಲಿಗೆಯಲ್ಲಿ ನುಡಿತಾ ಇರ್ತೀವಿ. ನೀ ಅಲ್ಲಾ ಅನ್ಬೋದು, ನೀ ಪರಮಾತ್ಮ ಅನ್ಬೋದು, ನೀ ಬುದ್ಧ ಅನ್ಬೋದು, ನೀನು ಪೈಗಂಬರರ ಹೆಸರನ್ನು ತಗೋಬಹುದು, ಇನ್ನು ಯಾವುದೇ ಒಂದು ರೀತಿಯಲ್ಲಿ ಹೆಸರುಗಳು ತಗೋಬಹುದು. ಅದು ಮಾನವನ ಧರ್ಮದ ಒಂದು ನೀತಿ ನಿಯಮಗಳು, ಕಡ್ಡಾಯಗಳು ಆಗಿವೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಪೋತ್ನಾಳ್ ಗ್ರಾಮದ ಇಫ್ತಾರ್ ಕೂಟದ ಪ್ರಯುಕ್ತ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅನ್ನು ತಿಳಿಸುವ, ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಎಲ್ಲರೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಈ ಸ್ಥಾನವನ್ನು 6 ವರ್ಷಗಳಿಂದ ನಮ್ಮ ಮುಸ್ಲಿಂ ಬಾಂಧವರು ಪೋತ್ನಾಳದ ಎಲ್ಲ ಹಿರಿಯರು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಇನ್ನು ಎತ್ತರಕ್ಕೆ ಬೆಳಿಬೇಕು. ಯಾಕಂದ್ರೆ ಧರ್ಮದ ಸಂದೇಶವನ್ನು ತಿಳಿಸಬೇಕಾದ್ರೆ ನಾವೆಲ್ಲರೂ ಒಗ್ಗೂಡಬೇಕು. ಅಂದಾಗ ಮಾತ್ರ ಈ ಧರ್ಮದ ಒಂದು ಅರ್ಥ ನಮ್ಮೆಲ್ಲರಿಗೂ ಆಗ್ತದ. ಯಾಕಂತ ಹೇಳಿಕಪ್ಪ, ತಿಂಗಳ ಪರ್ಯಂತರ ನಾವು ಉಪವಾಸ ಮಾಡ್ತಾ ಇದೀವಲ್ಲ, ಈ ಉಪವಾಸದ ಫಲ ಸಿಗಬೇಕಾದ್ರೆ ನಾವೆಲ್ಲರೂ ಒಂದಾಗಿ ನಡಿಬೇಕು. ಅಂದಾಗ ಮಾತ್ರ ಇದರ ಫಲ ನಮಗೆ ಸಿಗುತ್ತೆ. ಯಾಕಂತ ಹೇಳಿಕಪ್ಪ, ಯಾವ ಒಂದು ವ್ಯಕ್ತಿಯನ್ನು ನಾವು ಎಂದು ದೋಷಿಸಬಾರದು. ಆ ಧರ್ಮದ ಈ ಧರ್ಮ ಅಂತ ಎಂದು ನಾವು ಒಬ್ಬರಿಗೆ ಧರ್ಮದ ಬಗ್ಗೆ ನಾವು ಮಾತಾಡಲೇಬಾರದು. ಆ ಪೈಗಂಬರರು ಹೇಳಿರ, ಲಕುಂ ದೇನಕುಂ ವಲಿಯದ್ದೀನ್, ಅಂದ್ರೆ ಅವ್ರ ಧರ್ಮ ಅವರಿಗೆ, ನಿನ್ನ ಧರ್ಮ ನಿನಗಪ್ಪ, ನೀ ಧರ್ಮದ ಪ್ರಕಾರ ನಡಿ, ನಿನಗೇನು ನಾನು ಒಪ್ಪಿಸಿನಿ ಆ ಧರ್ಮದ ಪ್ರಕಾರ ನೀ ಮಾಡ್ತಾ ಇರು ಅಂತ ಅಂದಾಗ ಆ ಪೈಗಂಬರರು ಅಂತ ಒಂದು ನುಡಿಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ನಾವ್ಯಾರು ಅನ್ಯತೆ ಭಾವಿಸದೆ ಪ್ರತಿ ವರ್ಷ ಇದೇ ತರ ತಾವು ಪೋತ್ನಾಳ್ ಗ್ರಾಮದ ಎಲ್ಲ ಮುಸ್ಲಿಮಿನ್ ಬಾಂಧವರು ಇದೇ ತರ ರಂಜಾನ್ ಹಬ್ಬದ ಈ ಔತಣಕೂಟವನ್ನು ತಾವು ಪ್ರತಿ ವರ್ಷ ನಡೆಸಿಕೊಡ್ಬೇಕು. ಯಾಕಂತ ಹೇಳಿಕಪ್ಪ, ಇಂಥ ಒಂದು ಸಂದೇಶವನ್ನು ಇಡೀ ನಮ್ಮ ಕರ್ನಾಟಕದಲ್ಲಿ ಹೋಗ್ತಾ ಇರಬೇಕು. ಅದಕ್ಕಾಗಿ ತಾವೆಲ್ಲರೂ ಇದೇ ತರ ಆ ಅಲ್ಲಾನ ಸದವು ಕಾಲ ತಮಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ರಂಜಾನ್ ಹಬ್ಬದ ತಿಂಗಳ ಪರ್ಯಂತರ ಉಪವಾಸ ಮಾಡಿದಂತ ಆ ಪುಣ್ಯ ಎಲ್ಲರಿಗೂ ಲಭಿಸಲಿ ಎಂದು ನನಗೆ ಈ ಇವತ್ತು ದಿವಸದಲ್ಲಿ ಕರೆಸಿ ತಮ್ಮೆಲ್ಲರ ಮುಂದೆ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೂ, ನಮ್ಮ ಪೋತ್ನಾಳ್ ಗ್ರಾಮದ ಭಕ್ತರಿಗೂ, ಎಲ್ಲ ಊರಿನ ಸಮಸ್ತ ಹಿರಿಯ ಬಾಂಧವರಿಗೂ, ನನ್ನ ಮುಸ್ಲಿಂ ಬಾಂಧವರಿಗೆ ಶರಣು ಅರ್ಪಿಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ.